ಬನ್ನಿ ಸರ್, ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಮೇಡಮ್, ಸರ್, ನೀವು ಶೇರ್ವಾನಿ ಸೆಲೆಕ್ಟ್ ಮಾಡಿದ್ರಲ್ಲ, ಲೆಹಂಗಾಗೆ ಕರೆಕ್ಟಾಗಿ ಮ್ಯಾಚ್ ಇದೆ. ನಿಮ್ಮ ಜೋಡಿ ಥರನೇ ಸೂಪರ್ ಆಗಿದೆ. ಎಸ್ ಯು ಆರ್ ರೈಟ್. ಇದನ್ನು ವೇರ್ ಮಾಡಿದ್ರೆ ನಮ್ಮ ಜೋಡಿ ಸೂಪರ್ ಆಗಿರುತ್ತೆ. ನಾನು ಈ ಜೋಡಿ ಕೇಳಿದ್ರೆ ಇವನು ಯಾರು, ಇವಾಗ ಎಂಟ್ರಿ ಆಗಿ ನಮ್ಮ ಜೋಡಿಗೆ ಅಂತವನೇ. ಸರ್, ನಾನು ಹೇಳಿದ್ದು ಈ ಜೋಡಿಗೆ. ಹೋ ರೀ, ನಾನು ಹೇಳಿದ್ದು ಇವ್ರಿಗೆ. ಕಾವೇರಿ, ಶೇರ್ವಾನಿ ತುಂಬ ಚೆನ್ನಾಗಿದೆ ಅಲ್ವಾ? ಹೌದು, ಚೆನ್ನಾಗಿದೆ. ಸರ್, ನಿಮ್ಗಿಷ್ಟ ಆಯ್ತಾ? ಹಾಂ, ಕಾವೇರಿಗೆ ಇಷ್ಟ ಆಯಿತು ಅಂದರೆ ನನಗೂ ಇಷ್ಟನೇ. ಹಾಂ, ನನಗೂ ಇಷ್ಟ ಆಯಿತು. ಚೆನ್ನಾಗಿದೆ. ಇವಾಗ ಯಾರು ನೀನು ಇಷ್ಟ ಕೇಳಿದ್ದು? ಎಲ್ಲರೂ ನನ್ನ ಕೇಳೇ ಹೇಳ್ತಿದ್ದಾರಾ? ನನ್ಗನ್ಸಿದ್ ನಾನು ಹೇಳ್ದೆ ಅಪ್ಪ. ಹೌದೌದು, ಕರೆಕ್ಟ್ ಇದು, ಕರೆಕ್ಟ್. ಸರಿ ಆಯ್ತು. ಇವಾಗೇನು, ಈ ಡ್ರೆಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಮೇಡಮ್, ಈ ಡ್ರೆಸ್ನ ವೇರ್ ಮಾಡಿ ಟ್ರೈ ಮಾಡಿದ್ರೆ ಏನಾದರೂ ಆಲ್ಟ್ರೇಷನ್ ಇದ್ರೆ ಇಲ್ಲೇ ಮಾಡಿಸ್ಬೋದು ಅಂತೀನಿ. ಕಾವೇರಿ, ಒಂದ್ಸಲ ವೇರ್ ಮಾಡಿ ನೋಡು. ಸೆಲೆಕ್ಷನ್ ಹೇಗಿದೆ ಅಂತ ನಿನಗೂ ಗೊತ್ತಾಗ್ಬೇಕಲ್ವಾ? ಸೂಪರ್ ಸರ್ ನೀವು. ನೀವಿಬ್ರು ಟ್ರಯಲ್ ರೂಮ್ ಹತ್ರ ಹೋಗಿರಿ, ಈ ಡ್ರೆಸ್ನ ಅಲ್ಲಿಗೆ ತಲುಪಿಸ್ತೀನಿ. ಏ ರಮೇಶ, ಬಾಯ್ಲಿ. ರೇ, ಈ ಮ್ಯಾನೇಜರ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ನೀವಿಬ್ರು ಅಂತ ಅವರಿಬ್ರು ತೋರಿಸ್ತಿದ್ದಾನೆ. ಅವರು ನೀವಿಬ್ರು ಅಂದ್ರೆ ಆಕಾಶ್ ಮತ್ತೆ ಕಾವೇರಿ ಎಂಬುಜಾ. ನೀನ್ ಯಾಕೆ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ತೀಯಾ? ಕಾವೇರಿ, ಆಕಾಶ್, ನೀವಿಬ್ರು ಹೋಗಿ ಡ್ರೆಸ್ನ ಟ್ರಯಲ್ ಮಾಡ್ಕೊಂಡು ಬನ್ನಿ. ಹಾ, ಹೋಗಿ. ಈ ಮೇಡಮ್ ಹಿಂದೆ ಇವ್ರು ಯಾಕೆ ಹೋಗ್ತಿದ್ದಾರೆ? ಸರ್, ನೀವು ಟ್ರಯಲ್ಗೆ ಹೋಗಿಲ್ವಾ? ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಬೇರೆಯವ್ರಿಗೆಲ್ಲ ಏನೇನು ಬೇಕೋ ಎಲ್ಲ ತೋರಿಸಿ. ಹೋಗಿದ್ದಾರೆ ಅಂದ್ರೆ ಮೇಡಮ್ ಬಂದ್ಮೇಲೆ ಹೋಗ್ತಾರೆ ಅನ್ಸುತ್ತೆ.
ಆದ್ರೂ ಮೇಡಮ್ ಇಂದ ಯಾಕೆ ಹೋದ್ರು? ತಲೆ ಕೆಡ್ತಿದೆ, ಫಸ್ಟ್ ಇಲ್ಲಿಂದ ಹೋಗ್ಬೇಕು. ಎಲ್ಲೋದ್ರೆಲ್ಲ? ಮೇಡಮ್ ಅಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಬನ್ನಿ. ಸರ್ ಹೇಳಿದಾರೆ ಎಲ್ರಿಗೂ ಬಟ್ಟೆ ತೋರಿಸ್ಬೇಕಂತೆ. ಯಾರ್ಯಾರಿಗೆ ಯಾವ್ಯಾವ ಡಿಸೈನ್ ಬೇಕಂತ ಹೇಳಿ ಕಲೆಕ್ಷನ್ ನಾವು ತೋರಿಸ್ತೀವಿ. ಅಯ್ಯೋ ನಮ್ಗೆಲ್ಲ ಯಾಕಪ್ಪ, ನಮ್ಗೇನು ಬೇಡ. ಪದ್ಮಾ ಅವರೇ, ಸುಮಾರು ವರ್ಷಗಳಾದ್ಮೇಲೆ ನಮ್ಮಿಬ್ರು ಕುಟುಂಬದಲ್ಲಿ ನಡೀತಿರೋ ಶುಭ ಕಾರ್ಯ ಇದು. ಅದಕ್ಕೆ ಹೊಸ ಬಟ್ಟೆ ತಗೊಳ್ಳಲ್ಲ ಅಂದ್ರೆ ಹೇಗೆ ಹೇಳಿ? ನೋಡಿ ನೋಡಿ ಯಾವ್ದು ಬೇಕೋ ತಗೊಳ್ಳಿ. ಹೌದು ಪದ್ಮಾ ಅವರೇ, ನೋಡಿ ನಮ್ಮನೆ ಕಡೆ ಗಂಡಿನ ಮನೆಯವರೇ ನಿಶ್ಚಿತಾರ್ಥ ಹಾಗೂ ಧಾರೆಗೆ ಸೀರೆ ಕೊಡಿಸಿ ಅಭ್ಯಾಸ. ನಿಮ್ಗೆ ಏನು ಬೇಕು ತಗೊಳ್ಳಿ. ಪೂರ್ಣಿಮಾ, ನಿನಗೂ ಏನು ಬೇಕು ತಗೊಳಮ್ಮ. ನೋಡಪ್ಪ, ಎಲ್ರಿಗೂ ಒಳ್ಳೊಳ್ಳೆ ಸೀರೆ ತೋರಿಸು. ಅಂಕಲ್, ನೀವೇನು ಬರೀ ಲೇಡೀಸಿಗೆ ಮಾತ್ರ ಸ್ಪಾನ್ಸರ್ ಮಾಡೋದಾ? ನಮಗೇನಿಲ್ವಾ? ಏನಪ್ಪ ಅದು ಹೀಗೆ ಹೇಳ್ತೀಯ? ನೀನು ನನ್ನ ಮಗ ಇದ್ದಾಗೆ ನಿನಗೆ ಬಟ್ಟೆ ಕೊಡ್ಸೋಕ್ಕಾಗಲ್ಲ ಅನ್ನೋಕ್ಕಾಗುತ್ತಾ? ಇವರೇ ನಮ್ಮ ಮಳಿಯಂದ್ರಿಗೆ ಹಾಗೂ ಆದಿಗೆ ಕೋಬ್ರಾ, ಹಾಂ ಅವರಿಗೂ ಎಲ್ರಿಗೂ ಯಾವ ಥರ ಬಟ್ಟೆ ಬೇಕು ಆ ಥರ ಬಟ್ಟೆ ತೋರಿಸಿ. ಮ್ಯಾನೇಜರ್, ನನಗೆ ರೇಂಜು ಸ್ವಲ್ಪ ಜಾಸ್ತಿನೇ ಇರಲಿ. ಯಾಕೆಂದರೆ ನನ್ನ ರೇಂಜ್ ಹೆವಿನೇ. ಪೂರ್ಣೆ, ನೋಡೋ, ನಿನ್ಗೆ ಎಷ್ಟು ಬೇಕೋ ಸೀರೆಗಳು ಈಗಲೇ ತೊಗೊಂಬಿಡು. ಹೆಚ್ಚು ಕಮ್ಮಿ 10 ವರ್ಷಕ್ಕೆ ಸೀರೆ ಕೊಡ್ಸಲ್ಲ ನಿನಗೆ. ಹಾಂ ಹಾಂ ನೋಡಿ, ಇವ್ರಿಗೆ ತೋರಿಸ್ತಾ ಇರಿ, ನಾನು ಅವ್ರಿಗೆ ತೋರಿಸ್ಬಿಟ್ಟು ಬರ್ತೀನಿ. ಸಾರ್ ಬನ್ನಿ, ಆ ಕಡೆ ಹೋಗ್ಬೇಕು, ಬನ್ನಿ ಬನ್ನಿ. ಒಳ್ಳೆ ಕಲೆಕ್ಷನ್ ಇದೆ ಈ ಕಡೆ, ಬನ್ನಿ. ಪ್ರೀತಮ್ ಕಾಣ್ತಿಲ್ಲ ಅಂತ ನಾನು ಟೆನ್ಷನಲ್ಲಿದ್ದೆ, ನೀನು ಶಾಪಿಂಗ್ ಮಾಡಕ್ ಬಂದಿದ್ಯಲ್ಲ? ಕೋಬ್ರಾ, ಹುಚ್ಚರು ಮದ್ವೆಲಿ ಉಂಡೋನೆ ಜಾಣ. ಬಾಕ್ರಗಳು ಸಿಕ್ಕವ್ರೆ ಚೆನ್ನಾಗಿ ಪೀಕೊಂಬಿಡ್ಬೇಕು. ಹೇಗೂ ಎಂಗೇಜ್ಮೆಂಟ್ ನಿಲ್ಲಿಸ್ತೀಯಾ? ಬಿಟ್ಟು ಬಟ್ಟೆ ಆದರೂ ಸಿಗತ್ತೆ ಬಿಡು. ಎಂಗೇಜ್ಮೆಂಟ್ ಪಕ್ಕ ನಿಲ್ಲಿಸ್ತೀಯ ತಾನೆ? ಅದ್ರ ಬಗ್ಗೆ ಡೌಟೇ ಬೇಡ. ಆಕಾಶ ಮೇಲ್ ಬಿದ್ರು, ಆಕಾಶನೇ ತಲೆ ಮೇಲೆ ಬಿದ್ರು, ಎಂಗೇಜ್ಮೆಂಟ್ ಮುರಿಯೋದಂತೂ ಗ್ಯಾರಂಟಿ. ಸೂಪರ್. ನಮ್ಮಿಬ್ರಿಗೆ ಸೂಪರ್ ಆಗಿರೋ ಬಟ್ಟೆ ತೋರಿಸಿ ಬಾ. ಅರೆ, ನಮ್ ಕಾವೇರಿ ಬಂದ್ಲು ನೋಡಿ.